ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಸಾವಿಗೆ ಆಹ್ವಾನ. ಮದ್ಯಪಾನದಿಂದ ಕಿಡ್ನಿ ಬಾಟಿಲ್ ಲಿವರ್ ಖನಿಜ ಎಲ್ಲ ಡ್ಯಾಮೇಜ್ ಆಯ್ತವೆ. ಲಿಮಿಟ್ ಕುಡಿದ್ರೆ ನಿಸ ಬರ್ತದೆ, ಲಿಮಿಟ್ ಮೇಲೆ ಕುಡಿದ್ರೆ ವಾಮಿಟ್ ಬರ್ತದೆ. ತುಕಾಲೆ ಹಿಂಗ ಕುಡಿದಿದ್ರೆ ಹೊಗೆ ಹಾಕೊಂತೀಯ. ಬೇಡ ಮಚ್ಚ ನಾನು ಸತ್ರೆ ನನಗೊಂದು ಹಾರ ಹಾಕಲ್ವಾ ಮಚ್ಚ ನೀನು? ಆಗ್ತೀನಿ ಮಚ್ಚ, ಆಗ್ತೀನಿ ಮಚ್ಚ. ನಿನ್ ದೋಸ್ತ್ಗೆ ಗುಣ ಹೊಡೆದ್ಬಿಟ್ರೆ ನೀನು ಅವನ್ನ ಸುಮ್ಮನೆ ಬಿಟ್ಬಿಡ್ತೀಯ ಮಚ್ಚ? ಬಿಡಲ್ಲ. ನೀನು ಪಕ್ಕದಲ್ಲಿ ಬಂದು ನಿಂತ್ಕೊ ಮಚ್ಚ. ನನ್ನ ಮಗನ ಹಂಗೆ ಎಳೆದು ಬಿಡ್ತೀನಿ, ಅವನ್ನ ಮಾತ್ರ ಬಿಡೋದು ಬಿಡ ಮಚ್ಚ. ಬರೋಣ ಈಗ ಮುಖ ತಿಳ್ಕೊಂಡು ಬಿರಿಯಾನಿ ತಿನ್ಕೋ. ಹೋಗೋಣ ಸಂಪ್ರದಾಯ ನಡಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ಗೆ ಹೇಗೆ ಹೋಗ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ ಅಡ್ರೆಸ್ ಹೇಳ್ತೀನಿ. ಅದಕ್ಕೂ ಮೊದಲು ಪಕ್ಕದ ಮಕ್ಕಳೇ 5 ನಿಮಿಷ ಕೋಬ್ರೇಸನ್ ಕೊಟ್ಬಿಡು. ಓಪನೈತೆ ಪ್ರೇಸ್ ಮಾಲು. ಸುರಕ್ಷಿತ ಲೈಂಗಿಕ ಸಂಪರ್ಕ ಸಾಧನ ಯೂಸ್ ಮಾಡೋಣ. ಬಟ್ಟೆ ಬೀಚಿದ್ರೆ ಸ್ವಲ್ಪ ಸೊಳ್ಳೆ ಕಡಿತವೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೀರು ಗೊಬ್ಬರ ಇಲ್ಲದೆ ಉಲ್ಸಾಗಿ ಬೆಳೆದಿರೋ ಕಾಂಗ್ರೆಸ್ ಗಿಡಗಳೇ ನಮಗೆ ಸೊಗಸಾದ ಮಲ್ಲಿಗೆ ತೋಟ. ನಾನೊಬ್ನೇ, ಇವ್ರು ಬರೀ ನೋಡ್ತಾರಷ್ಟೇ. ಪ್ಲೀಸ್ ಆ ಕಾರ್ಡ್ ಕೊಡಿ, ನಾನು ಅರ್ಜೆಂಟ್ ಹೋಗ್ಬೇಕು. ಏನೇ ನನ್ನ ಮಗ ಒಳ್ಳೆ ಸೈಕಲ್ ಸಂಪಲ್ಲಿ ಬ್ಲೌಡಿ ಅನ್ನಿದ್ದಾಗ ನೆನ್ಕೊಂಡ? ಹಂಗೇನಿಲ್ಲ. ಜಾಕೆ ಇಂಟರ್ವ್ಯೂರಲ್ಲಿ ಸಲ್ಮಾನ್ ಖಾನ್ ತರ ಕಾಣ್ತಿ ಅಂತ ನಮ್ ಸಂಪ್ರದಾಯ ಅವಾಗ ಹೇಳ್ತಿರ್ತಾನೆ. ಕೈ ಬಿಡೋ ಲೋಫರ್, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿ. ನೀನೇ ಒಪ್ಕೊಂಡ್ ಬಂದ್ರೆ ಸೋಮ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ನೈಟ್ ಯೂಸ್ ಆಯ್ತದೆ. ಇಲ್ಲಾಂದ್ರೆ ರೇಪೆ. ನಮ್ ದುಕಾನಿಂದ ಚೈನಾ ಮೊಬೈಲಲ್ಲಿ ನಿನ್ನ ರೇಪ್ ಮಾಡೋದನ್ನ ವಿಡಿಯೋ ಮಾಡಿ ಎಲ್ರಿಗೂ MMS ಕಳ್ಸ್ಬಿಡ್ತೀನಿ. ಎಷ್ಟು ಧೈರ್ಯ ನಿಮ್ಗೆ ರಾಸ್ಕಲ್! ಸೌಂಡ್ ಕೊಡೋರಲ್ಲ, ಪಂಟ್ರಿಗಳಲ್ಲ, ಪಡೆ ಕಟ್ಟೋರಲ್ಲ, ಡಾನ್ಗಳಲ್ಲ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರಿಗೂ ಎಲ್ಲದಕ್ಕೂ ಒಂದೊಂದು ಋಣ ಇದ್ದೇ ಇರುತ್ತೆ. ತಂದೆಗೆ ಉಡ್ಸೋ ಋಣ, ತಾಯಿಗೆ ಹೆರೋ ಋಣ, ಗುರುಗೆ ಕಲ್ಸೋ ಋಣ, ಶಿಷ್ಯನಿಗೆ ಕಲಿಯೋ ಋಣ, ಭಿಕ್ಷುಗನ್ಗೆ ಬೇಡೋ ಋಣ, ಅಂದ್ರೆ ದಾನಿಗೆ ನೀಡೋ ಋಣ. ನನ್ನ ಮಕ್ಕಳ್ರ ನಾನು ನೀವು ಈ ರೀತಿ ಪದೇ ಭೇಟಿ ಆಗ್ತಿದೀವಿ ಅಂದ್ರೆ ನಂಗೂ ನಿಂಗೂ ಯಾವ್ದೋ ಹಳೆ ಏಟಿನ ಋಣ ಇರ್ಬೇಕು ಕಣ್ರು. ಇಲ್ಲಾಂದ್ರೆ ನಮ್ ತುಕಾಲಿದಮ್ಮ, ನಮ್ ಸಂಪ್ರದಾಯ ಎಲ್ಲ ರೆಡಿ ಅವ್ರೆ. ಹುಟ್ಟು ಉಚಿತ, ಸಾವು ಖಚಿತ. ಬೆನ್ನಿಂದ ಇರಬೇಕಾದ ಸಾವು ಕಣ್ಮುಂದೆ ಬಂದ್ರೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ನಾನ್ ಯಾರು, ನೀವ್ಯಾರು? ನನ್ನ ಮಕ್ಕಳ್ರ ಹೊಡಿಯೋ ರಭಸಕ್ಕೆ ನೀವೆಲ್ಲ ಒಂದೇ ಸಲ ಸತ್ರೆ ಸರಿ. ಅಕಸ್ಮಾತ್ ಬದುಕುಳಿದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು 2 ಸಲ MBBS ಓದ್ಕೊಂಬಂದ್ರು ನಿಮ್ಮನ್ನು ರೆಡಿ ಮಾಡಕ್ ಆಗ್ಬಾರ್ದು. ನೀವೆಲ್ಲ ಗುಡುಗುಡಿ ಬುಡುಗುಡಿಕೆ ಬಾರ್ಸಕ್ ಮುಂಚೆ ಚಡಗುನಕ ಅಂತ ತಮಟೆ ಬಾರಿಸಿ ನಿಮ್ಗೆಲ್ರಿಗೂ ಹೋಲ್ಸೇಲ್ ಆಗಿ ಹೋಗಿ ಹಾಕ್ತೀನಿ. ಬಂದ್ರು ಎಸ್ಕೇಪ್ ಆಗ್ಬಿಡೋದೇ ಒಳ್ಳೇದು.
ಈಗ ಕೂತ್ಬಿಡ್ತೀಯಲ್ಲ ಬಾರೋ ಕುಯ್ಯೋ. ಅಡ್ಡ ಕುಯ್ದು ಬಿಡ್ತೀನಿ, ಉದ್ದುದ್ದ ಸಿಗ್ದಾಕ್ಬಿಡ್ತೀನಿ ಅಂತ ಬಿಲ್ಡಪ್ ತಗೊಳಕ್ಕೆ ನನ್ನೇನ್ ಸಿನಿಮಾ ಸ್ಟಾರ್ ಅನ್ಕೊಂಡ್ರ? ಹುಬ್ಬಳ್ಳಿ ಕದರು ಮಂಡ್ಯ ಪವರ್ ಎರಡು ಮಿಕ್ಸ್ ಮಾಡ್ಕೊಂಡು ಹೊಡೆದ ಅಂದ್ರೆ ನನ್ ಮಕ್ಕಳ್ರ ನಿಮ್ ಮನೇಲಿ ಗರುಡ ಪುರಾಣ ಓದಿಸ್ಬೇಕಾಗತ್ತೆ. ಒಬ್ಬೊಬ್ರಾಗ್ ಬರ್ತೀರಾ ಅಥವಾ 3 ಜನ ಒಟ್ಟಿಗೆ ಬರ್ತೀರಾ? ಹೇಗ್ ಬೇಕಾದ್ರೂ ಬನ್ರೋ ಲೇ. ಸಂಪ್ರದಾಯ ಇಬ್ರು ಎಸ್ಕೇಪ ಇಲ್ಲಿ ಮೇಂಟೈನ್ ಮಾಡಕೊಳ್ಳೋಣ. ನಮಸ್ತೆ ಸರ್. ಏನ್ ನಡೀತಾ ಇದೆ ಇಲ್ಲಿ? ಅಣ್ಣ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೊಸ ಫಿಲಂ ರಿಲೀಸ್ ಆಗದೆ ನೋಡ್ಕೊಂಬರ್ತೀನಿ ಸರ್. ನಾನ್ ನೀನ್ ಕೇಳಿದ್ದು ಎಲ್ಲಿ ಹೋಗಿದ್ದೆ ಅಂತ ಅಲ್ಲ, ಇಲ್ಲೇನ್ ಮಾಡ್ತಿದ್ಯಾ ಅಂತ. ಬೆಟ್ಟದ ಬೆಟ್ಟ ಮಲೆ ಮೇಲೆ ಇದ್ರೆ ಬೆಟ್ಟ, ದಾರಿ ಯಾವುದು ಅಂತ ಕೇಳ್ತಿದ್ರು, ಹೇಳ್ತಿದ್ದೆ ಸರ್. ಅದ್ ಸರಿ, ಅವ್ರಿಬ್ರು ಯಾಕೆ ಓಡ್ ಹೋದ್ರು? ಕವಿತಾ ಅಂತ ಆಂಟಿ ಸರ್, ನಮ್ ಸಂಪ್ರದಾಯನ ಫುಲ್ಲು ಡೀಪಾಗಿ ಲವ್ ಮಾಡ್ತಾವಳೆ ಸರ್. ನಮ್ ಸಂಪ್ರದಾಯನು ಎದೆ ಮೇಲೆ ಚಿತ್ರ, ಕೈ ಮೇಲೆ ಎಸ್ ಅಂತ ಕುಯ್ಕೊಂಡವನೆ ಸರ್. ಅರ್ಜೆಂಟ್ ಬಾ ಅಂತ ಆಂಟಿ ಕಡೆ ಅಂತ ರಿಂಗಿಗೂ ಸರ್. ಅದಕ್ಕೆ ನಮ್ ಸಂಪ್ರದಾಯ ಶಕ್ತಿಗೂ ಸರ್. ಒಬ್ಬ ಏನೋ ಆಂಟಿ ನೋಡಕ್ ಹೋದ, ಇನ್ನೊಬ್ಬ ಏನಕ್ಕೆ ಹೋದ? ಅವ್ರೇನೋ ಲವರ್ಸು ಫುಲ್ಲು ಡೀಪಾಗಿ ಮಾತಾಡುವಾಗ ಆಂಟಿ ಮಗು ತಾಯಿ ಪ್ರೀತಿಯಿಂದ ವಂಚಿತ ಆಗ್ಬಿಡುತ್ತಲ್ಲ ಸರ್. ಅದಕ್ಕೆ ಮಗು ಜೊತೆ ಆಟ ಆಡಕ್ ಹೋದ ಸರ್. ಹ್ಞೂ ಸರ್. ಸರಿ, ಅಡ್ರೆಸ್ ಹೇಳಿದ್ದಾಯ್ತಲ್ಲ. ಓಕೆ ಸರ್. ಈಗ ಹೋದ ಸರ್. ನೀವು? ನನ್ನ ಹೆಸರು ಸಿಂಚನ ಅಂತ ಸರ್. ಇಲ್ಲೆಲ್ಲೋ ಬೆಳಕು ಅಂತ ಆಶ್ರಮ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ನೋಡೆ, ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ. ಕೆಲವ್ರ ಕಣ್ಣಿಗೆ ನೀವು ಯಾರಿಗೋ ವೆಯ್ಟ್ ಮಾಡ್ತಾ ಇರೋ ಕಾಲ್ಗಾಲ ಥರ ಕಾಣಬಹುದು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ರೇಪ್ ಅಟೆಂಪ್ಟ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂಟಿಯಾಗಿ ನಿರ್ಭಯವಾಗಿ ಓಡಾಡೋ ಅಂಥ ಕನಿಷ್ಠ ಸ್ವಾತಂತ್ರ್ಯ ಇನ್ನೂ ನಮ್ಮ ಹೆಣ್ಮಕ್ಳು ಪಾಲಿಗೆ ಬಂದಿಲ್ಲ. ನೀವು ಹೇಳೋದು ಕರೆಕ್ಟೇ ಸರ್. ಆ್ಯಕ್ಚುಲಿ ನಾನು ಅಡ್ರೆಸ್ ಹುಡ್ಕೊಂಡು ಬರ್ತಾ ಇದ್ದೆ. ನೀವು ಈಗ ಕಳಿಸಿದ್ರಲ್ಲ, ಅವ್ರ ಹತ್ರ ಅಡ್ರೆಸ್ ಕೇಳಿದಾಗ ನನ್ನ ಹತ್ರ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಇವ್ರು ಬಂದು ನನ್ನನ್ನು ಸೇವ್ ಮಾಡಿದ್ರು. ಅದೇ ಸಮಯಕ್ಕೆ ನೀವು ಸಹ ಬಂದ್ರಿ. ಇಷ್ಟೇ ಸರ್ ನಡೆದಿದ್ದು. ಇದನ್ನು ಅವನಿದ್ದಾಗಲೇ ಯಾಕೆ ಹೇಳಲಿಲ್ಲ? ಅವನು ವಿಚಾರಿಸ್ತಾ ಇದ್ನಲ್ಲ. ನಾನೇ ನಿಮ್ಮನ್ನು ಆಶ್ರಮಕ್ಕೆ ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ ಸರ್. ಈಗ ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದಾರಲ್ಲ, ಇನ್ನೇನು ಭಯ ಇಲ್ಲ. ನಾನು ಇವ್ರ ಜೊತೆಲೇ ಹೋಗ್ತೀನಿ.